ನಾನು ಶ್ರೀಮೂರ್ತಿ ಗ್ರಿಯಾರಳ್ಳಿ. ಪಾಂಡವಪುರದ ಇತಿಹಾಸದಲ್ಲೇ ಮೊದಲ ಬಾರಿಗೆ ದರ್ಶನ್ ಪುಟ್ಟಣ್ಣಯ್ಯನವರು ಒಂದು ಉತ್ತಮವಾದ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ನಮ್ಮ ತಾಲೂಕಿನಾದ್ಯಂತ ಕೃಷಿ ಕುಟುಂಬ ಇರೋದ್ರಿಂದ ಆ ರೈತರಿಗೆ ಏನು ಅವಶ್ಯಕತೆ ಇದೆ, ಹಾಗೆ ರೈತರ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ, ನಾವು ಫೈನಾನ್ಷಿಯಲ್ ಯಾವ ರೀತಿ ರೈತರನ್ನ ಮತ್ತು ರೈತರ ಮಕ್ಕಳನ್ನ ಉದ್ಯೋಗನ ಹಾಗೂ ಸ್ವಾವಲಂಬಿಯಾಗಿ ಬದುಕಕ್ಕೆ ಯಾವ ರೀತಿ ಕಾರ್ಯಕ್ರಮ ಆಯೋಜಿಸಬೇಕು ಅಂತ ತುಂಬಾ ತಿಂಗಳುಗಟ್ಟಲೆ ಯೋಚನೆ ಮಾಡಿ ಮಾನ್ಯ ಶಾಸಕರು ಸುಮಾರು 30ಕ್ಕಿಂತ ಹೆಚ್ಚು NGOಗಳ ಜೊತೆ ಮಾತಾಡಿ ಎಲ್ಲ NGOಗಳನ್ನ ಹೆಲ್ಪ್ ತಗೊಂಡು ಈ ದಿನ ಪಾಂಡವಪುರದ ಪಾಂಡವ ಕ್ರೀಡಾಂಗಣದಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಪಾಂಡವಪುರ ಮತ್ತು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಅಲ್ಲದೆ ಹೊರಗಡೆ ಜನ ಸಹ ಬಂದು ಕಾರ್ಯಕ್ರಮ ನೋಡಿ, ಹಾಗೆ ಬೇರೆ ಬೇರೆ ಶಾಸಕರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕದಾದ್ಯಂತ ಮಾಡಬೇಕು ಅಂತ ಎಲ್ಲ ಶಾಸಕರುಗಳು ತಿಳಿಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದಿಂದ ಉತ್ತಮವಾಗಿ ರೈತರಿಗೆ ಮತ್ತು ರೈತರ ಮಕ್ಕಳಿಗೆ ಹಾಗೂ ಯಾವ್ದೋ ಗುಡಿ ಕೈಗಾರಿಕೆಗೆ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿ ಪ್ರಾಡಕ್ಟ್ ಗಳನ್ನ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಸಹ ಸಹಾಯ ಆಗಿದೆ. ಹಾಗೆ ಮಾರ್ಕೆಟ್ಗೆ ತಗೋಗಿ ಬ್ರೋಕರ್ ಮುಖಾಂತರ ಏನು ಪ್ರಾಡಕ್ಟ್ ಗಳನ್ನ ಏನು ನಮ್ಮಲ್ಲಿ ಗುಡಿ ಕೈಗಾರಿಕೆಗಳ ಪ್ರಾಡಕ್ಟ್ ಜೊತೆಗೆ ಕೃಷಿಲಿದ್ದಂತ ಭತ್ತ, ರಾಗಿ, ಹೀಗೆ ದವಸ ಧಾನ್ಯಗಳು ಹಾಗೆ ತರಕಾರಿಗಳನ್ನ ಮಧ್ಯವರ್ತಿಗಳಿಗೆ ಏನು 10% ಕಮಿಷನ್ ಕೊಟ್ಟು ಮಾಡ್ತಾ ಇದ್ರು ಅದಕ್ಕೆಲ್ಲ ಕಡಿವಾಣ ಹಾಕಿ ಮುಂದಿನ ದಿನಗಳಲ್ಲಿ ಕಸ್ಟಮರ್ ಇಂದ ಡೈರೆಕ್ಟ್ ಬೈಯರ್ ಟು ಸೆಲ್ಲರ್, ಸೆಲ್ಲರ್ ಟು ಬೈಯರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಿದರೆ ಉತ್ತಮ ರೀತಿ ಕಾರ್ಯಕ್ರಮ ಬಂದಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ.